ಸಾವನದುರ್ಗದ ಸ್ವಯಂಭೂ ಲಕ್ಷ್ಮೀ ನರಸಿಂಹಸ್ವಾಮಿಗೆ 32 ಕೆಜಿ ಬೆಳ್ಳಿಯ ರೂ 1 ಕೋಟಿಗೂ ಅಧಿಕ ಬೆಲೆ ಬಾಳುವ ನವನರಸಿಂಹ ವಜ್ರಕವಚ ಸಮರ್ಪಣೆ. ಬೆಂಗಳೂರು ದಕ್ಷಿಣ ಜಿಲ್ಲೆ ಮಾಗಡಿ ತಾಲೂಕಿನ ಸಾವನದುರ್ಗದಲ್ಲಿ ನೆಲೆಸಿರುವ ಸ್ವಯಂಭೂ ಲಕ್ಷ್ಮೀ ನರಸಿಂಹನಿಗೆ ಇಂದು ನವನರಸಿಂಹ ವಜ್ರಕವಚ ಸಮರ್ಪಣೆ ಮಾಡಲಾಯಿತು. ಬೆಂಗಳೂರಿನ ಯಡಿಯೂರಿನಲ್ಲಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಸೇವಾ ಟ್ರಸ್ಟ್ ವತಿಯಿಂದ ಅದರ ಮುಖ್ಯಸ್ಥ ಡಾ. ಶ್ರೀನಿವಾಸ ಮೂರ್ತಿ ಮತ್ತು ಕುಟುಂಬ ಈ ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ಏರ್ಪಾಡು ಮಾಡಿದ್ದರು. ಇಂದು ಮುಂಜಾನೆ 4 ಗಂಟೆಗೆ ಸರಿಯಾಗಿ ಪಟ್ಟನಾಯಕನಹಳ್ಳಿಯ ಗುರುಗುಂಡೇಶ್ವರ ಮಠದ ಪೀಠಾಧೀಶರಾದ ಶ್ರೀ 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 ನಂಜಾವಧಾತ ಸ್ವಾಮೀಜಿಗಳ ಉಪಸ್ಥಿತಿಯಲ್ಲಿ ಗಣಪತಿ ಹೋಮವನ್ನು ಮಾಡಲಾಯಿತು. ಕಾಂಗ್ರೆಸ್ಸಿನ ಹಿರಿಯ ನಾಯಕ ಕೆಎಂ ನಾಗರಾಜ್ ರವರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದರು. ಕಾರ್ಯಕ್ರಮಕ್ಕೆ ಹಿರಿಯ ರಾಜಕೀಯ ನಾಯಕರುಗಳಾದ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು, ಸಂಸದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರು, ಕೇಂದ್ರ ಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ, ಸಾರಿಗೆ ಸಚಿವ ರಾಮಲಿಂಗರೆಡ್ಡಿ, ಮಾಗಡಿಯ ಶಾಸಕ ಬಾಲಕೃಷ್ಣ, ಸಂಸದ ಡಾ. ಮಂಜುನಾಥ್, ಮಾಜಿ ಸಚಿವ ಎಚ್.ಎಂ. ರೇವಣ್ಣ, ಸಚಿವ ಟಿ.ಬಿ. ಜಯಚಂದ್ರ, ಜೆಡಿಎಸ್ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ, ವಿಧಾನ ಪರಿಷತ್ ಸದಸ್ಯ ಚಿದಾನಂದ ಎಂ. ಗೌಡ, ವಿಜಯಪುರದ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶ ಮೋಹನ್, ಅಂತಾರಾಜ್ಯ ನೃತ್ಯಗಾರ ಡಾ. ಸತ್ಯನಾರಾಯಣ ರಾಜು ಮತ್ತು ಅಪಾರ ಭಕ್ತರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಸ್ವಾಮಿಯ ಕೃಪೆಗೆ ಪಾತ್ರರಾದರು. ಈ ಸಂದರ್ಭದಲ್ಲಿ ಮಾತನಾಡಿದ ಶ್ರೀ 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 ನಂಜಾವಧಾತ ಸ್ವಾಮೀಜಿಗಳು, ಬಹಳ ಹಿಂದಿನಿಂದಲೂ ಡಾ. ಶ್ರೀನಿವಾಸ ಮೂರ್ತಿಯವರ ಕುಟುಂಬ ದೇವತಾ ಕಾರ್ಯಗಳನ್ನು ನಡೆಸಿಕೊಂಡು ಬಂದಿರುತ್ತಾರೆ. ಆ ದೇವರ ಅನುಗ್ರಹ ಎಲ್ಲರ ಮೇಲಿರಲಿ. ಸರ್ಕಾರ ಸಾವನದುರ್ಗ ಕ್ಷೇತ್ರದಲ್ಲಿ ಹೆಚ್ಚಿನ ಅನುಕೂಲಗಳನ್ನು ಒದಗಿಸಿ ಪ್ರವಾಸೋದ್ಯಮಕ್ಕೆ ಅನುಕೂಲ ಮಾಡಬೇಕೆಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಕಾರ್ಯಕ್ರಮದ ಮುಖ್ಯಸ್ಥ ಡಾ. ಶ್ರೀನಿವಾಸ ಮೂರ್ತಿ, ಸಾವನದುರ್ಗವು ಅತ್ಯಂತ ಪವಿತ್ರವಾದ ಕ್ಷೇತ್ರವಾಗಿದ್ದು, ಈ ಕ್ಷೇತ್ರ ಕೆಂಪೇಗೌಡರ ಕಾಲದಿಂದಲೂ ಪ್ರಸಿದ್ಧವಾದ ಪುಣ್ಯಕ್ಷೇತ್ರ. ಇದು ನನ್ನೊಬ್ಬನಿಂದಾದ ಕಾರ್ಯವಲ್ಲ, ಸ್ವಾಮಿಯ ಕೃಪೆಯಿಂದ ಇಂದು ಇದು ಸಾಧ್ಯವಾಗಿದೆ. ಇದಕ್ಕೆ ಹಲವಾರು ರೀತಿಯ ಸಹಾಯ ಮಾಡಿ ಸ್ವಾಮಿಗೆ ವಜ್ರಕವಚವನ್ನು ಅರ್ಪಿಸಿದಂತಾಗಿದೆ ಎಂದರು. ಕೆಂಪೇಗೌಡರು ಕಟ್ಟಿದಂತ ನಾಡು, ಇಲ್ಲಿ ಪಾಳೆಗಾರರ ಆಳ್ವಿಕೆ ಇತ್ತು. ಅದಾದ್ಮೇಲೆ ಕೆಂಪೇಗೌಡರ ಸಾಮ್ರಾಜ್ಯಕ್ಕೆ ಈ ಕೋಟೆಗಳೆಲ್ಲ ಸೇರಿದ್ವು. ಹಾಗಾಗಿ ಕೆಂಪೇಗೌಡರ ಉಳಿಸುವಂತ ಕೆಲಸವನ್ನು ಸರ್ಕಾರ ಮಾಡಬೇಕು. ನಾವು ಬೆಂಗಳೂರು ಹಾಗೆ ಅಂತ ಹೇಳಿದ್ರೆ ಏನ್ ನೋಡ್ಬೇಕು ಹಾಗೆ ಅಂತೇಳಿ ನಮಗೆ ಕನ್ಫ್ಯೂಸ್ ಆಗ್ತದೆ. ಸರ್ಕಾರ ಒಂದು ಪಾರಂಪರಿಕ ತಾಣಗಳು ಹಾಗೆ ಅಂತೇಳಿ ಈ ಉತ್ತರಿದುರ್ಗ, ಸಾವನದುರ್ಗ, ಮಾಗಡಿ, ಬೆಂಗಳೂರು ಕೋಟೆ, ಶಿವಗಂಗೆ, ಆಪ್ತಿ, ಇಲ್ಲಿ ಅವರ ಐಕ್ಯ ಸ್ಥಳ ಇದೆ ಕೆಂಪಾಪುರ, ಅದರ ಮಾಡಿ ಬಹಳ ಚೆನ್ನಾಗಿ ಪ್ಲಾನ್ ಮಾಡಿಸಿದ್ದಾರೆ. ಅದರ ಅಭಿವೃದ್ಧಿ ಮಾಡಿ ಅದನ್ನ ಲೋಕಾರ್ಪಣೆ ಮಾಡಿದ್ರೆ ಅಲ್ಲಿ ನೋಡುವಂಥದ್ದಾಗ್ತದೆ. ಇದೆಲ್ಲವೂ ಆಗ್ಬೇಕು. ನಮ್ಮ ನಾಡು, ನುಡಿ, ಇದಕ್ಕೆ ಅರ್ಪಣೆ ಮಾಡಿಕೊಂಡು ದುಡ್ದಿರೋಂತ ಮಹನೀಯರನ್ನ, ಮಹಾರಾಜರನ್ನ ನೇರವಾಗಿ ಇಟ್ಕೋಬೇಕು ಅನ್ಸುತ್ತಲ್ಲ. ಮಹನೀಯರನ್ನ ನೆನಪು ಮಾಡುವಂತ, ಅವರ ತತ್ವ ಆದರ್ಶಗಳನ್ನ ಮತ್ತೆ ಮತ್ತೆ ಮೆಲುಕು ಹಾಕುವಂತ ಯೋಜನೆಗಳನ್ನ ಸರ್ಕಾರ ರೂಪಿಸ್ಬೇಕು ಹಾಗೆ ಅಂತ ಹೇಳ್ತಾ ಇದ್ದೆ. ನಾನು ನಮ್ಮ ನಾಗರಾಜ್ ಅವ್ರನ್ನ ಕೇಳಿದೆ, ಯಾರು ಕಾಂಗ್ರೆಸ್ನಿಂದ ಮುಖ್ಯಮಂತ್ರಿ ಆದ್ರೂ ನಿಮ್ಮನ್ನ ನೋಡಕ್ ಬರ್ತಾರೆ, ಶಿವಕುಮಾರ್ ಅಧ್ಯಕ್ಷರಾದ್ರೂ ನಿಮ್ಮನ್ನ ನೋಡಕ್ ಬರ್ತಾರೆ, ಏನಿದ್ರು ಗುಟ್ಟು, ನೀವು ಯಾವತ್ತೂ ಅಧಿಕಾರ ಬಯಸ್ಲೇ ಇಲ್ಲ, ನೀವು ಮನಸ್ಸು ಮಾಡಿದ್ರೆ ಮಂತ್ರಿಗಳಾಗ್ಬೋದಾಗಿತ್ತು ಹಾಗೆ ಅಂತ ಅವ್ರು ಹೇಳಿದ್ರು. ನನಗೆ ಅಧಿಕಾರದಲ್ಲಿ ಅಷ್ಟು ನಂಬಿಕೆ ಇಲ್ಲ, ನಮ್ಮಲ್ಲಿ ಉತ್ತಮ ಆಡಳಿತಗಾರರ ಕೊರತೆ ಇದೆ, ಅನುಭವ ಉಳ್ಳಂತವ್ರ ಕೊರತೆ ಇದೆ. ಹಾಗಾಗಿ ನಾನು ಒಂದಷ್ಟು ಜನ ಯುವಕರನ್ನ ಗುರುತಿಸಿ ಅವರನ್ನ ರಾಜಕಾರಣಕ್ಕೆ ಪ್ರೇರೇಪಿಸಿ ಅವ್ರ ನಾಯಕರಾಗೋದನ್ನ ನೋಡಿ ನಾನು ಸಂತೋಷ ಪಟ್ಟೆ ಅಂತ. ಈ ರಾಜ್ಯದಲ್ಲಿ ಅನೇಕ ದೇವಸ್ಥಾನಗಳಿವೆ.
ಆದರೆ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ವಿಶೇಷವಾಗಿ ಈ ಬೆಳ್ಳಿ ಕವಚ ಬಹಳ ವಿಶೇಷವಾಗಿ ತಯಾರು ಮಾಡಿದ್ದಾರೆ ಅನ್ನೋದಕ್ಕೆ ನನಗೆ ಬಹಳ ಸಂತೋಷವಾಗುತ್ತೆ. ಫೋಟೋ ತೋರಿಸೋದ್ರು ಗುರುಗಳು, ನಾಗರಾಜ್ ಬಂದು ಹೇಳಿದಾಗ ನನಗೆ ಸಂತೋಷವಾಯಿತು. ಈ ದೇವಸ್ಥಾನದ ಮಹತ್ವ ಕೂಡ ಅದೇ ರೀತಿ ಇದೆ. ಬಹಳ ಪುರಾತನವಾದದ್ದು, ಉದ್ಭವವಾದದ್ದು, ಇವತ್ತು ಕೂಡ ಉಸಿರಾಡುತ್ತೆ ಅನ್ನೋ ಒಂದು ನಂಬಿಕೆ ನಮ್ಗೆಲ್ರಿಗೂ ಇದೆ, ಅದು ಪ್ರತೀತಿ. ಆದರೆ ಅದನ್ನು ನೋಡಿದಾಗ ಇಲ್ಲಿ ಬಂದು ಅರಸ್ಕೊಂಡ್ರೆ ಎಲ್ಲವೂ ಕೂಡ ಒಳ್ಳೇದಾಗತ್ತೆ ಅಂತಕ್ಕಂಥ ಮನಸ್ಥಿತಿಯನ್ನು ಅನೇಕ ಭಕ್ತಾದಿಗಳಲ್ಲಿದೆ. ಅದು ನಾನು ಕೂಡ ಅದಕ್ಕೆ ಸಮರ್ಥನೆಯನ್ನು ಕೊಡ್ತೇನೆ. ಅದೇ ರೀತಿ ಈ ದೇವಸ್ಥಾನದ ಅಭಿವೃದ್ಧಿಗೆ ಬಹಳಷ್ಟು ಜನ ಇವತ್ತು ಪ್ರಾಸ್ತಾವಿಕವಾಗಿ ಮಾತನಾಡಬೇಕಾದ್ರೆ ಡಾಕ್ಟರ್ ಶ್ರೀನಿವಾಸ ಮೂರ್ತಿ ಅವರು ಹೇಳಿದಂಗೆ ಸಮಾಜದಲ್ಲಿ ನಾವೆಲ್ಲರೂ ಮಾನವರಾಗಿ ಹುಟ್ಟಿ ನಮ್ಮ ಧರ್ಮವನ್ನ ರಕ್ಷಣೆ ಮಾಡೋಂಥ ಸಂದರ್ಭದಲ್ಲಿ ನಾವು ಯಾವತ್ತೂ ಕೂಡ ಧಾರ್ಮಿಕವಾಗಿ ಮತ್ತು ದೈವವನ್ನ ನಂಬಿ ಕೆಲಸ ಮಾಡಬೇಕಾಗ್ತದೆ. ದೈವ ಶಕ್ತಿ ಇಲ್ದಲೆ, ಗುರು ಹಿರಿಯರ ಆಶೀರ್ವಾದ ಇಲ್ದಲೆ ನಾವೇನು ಕೂಡ ಸಮಾಜದಲ್ಲಿ ಸಾಧನೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಆ ರೀತಿ ಸಾಧನೆ ಮಾಡೋ ನಿಟ್ಟಿನಲ್ಲಿ ನಾವು ದೈವ ಭಕ್ತಿಯನ್ನು ಇಟ್ಕೊಂಡು ಗುರು ಹಿರಿಯರ ಆಶೀರ್ವಾದಗಳನ್ನ ನಿರಂತರವಾಗಿ ಪಡ್ಕೊಂಡು ನಮ್ಮ ವೃತ್ತಿನಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಸಮಾಜಕ್ಕೆ ಕೊಡುಗೆಗಳನ್ನ ನೀಡಿದ್ರೆ ಸಮಾಜ ತಾನಾಗಿ ಸುಸ್ಥಿರವಾಗಿ ಮತ್ತು ಎಲ್ಲ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯವಾಗಿ ಬೆಳೆಯಲಿಕ್ಕೆ ಸಾಧ್ಯ ಆಗ್ತದೆ. ಬಹುದಿನದ ಮಿತ್ರರು ಹಾಗೂ ನಮ್ಮ ಕುಟುಂಬದ ಬಹಳ ವರ್ಷಗಳ ಹತ್ತಿರದ ಕುಟುಂಬಕ್ಕೆ ಸೇರಿದವರು ಆದಂಥ ಡಾಕ್ಟರ್ ಶ್ರೀನಿವಾಸ ಮೂರ್ತಿಯವರು ಉದ್ಭವ ಮೂರ್ತಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಸಾವನದುರ್ಗ ಈ ದೇವರ ಒಂದು ಸೇವೆಯನ್ನ, ಒಂದು ಬೆಳ್ಳಿಯ ಕವಚವನ್ನು ನೀಡುವ ಮೂಲಕ ಪರಮಾತ್ಮನಿಗೆ ಸುಮಾರು 1 ಕೋಟಿಗೂ ಮಿಗಿಲಾದಂತಹ ಒಂದು ಸೇವೆಯನ್ನ ಎಂದು ಅವರು ಬಹಳ ಸಂತೋಷದಿಂದ ಮಾಡ್ತಿರ್ತಕ್ಕಂಥದ್ದು ನಾವು ನೋಡಬಹುದು. ಡಾಕ್ಟರ್ ಶ್ರೀನಿವಾಸ ಮೂರ್ತಿ ಅಂತ JP ನಗರ ಸಾರಿಗೆ ಗಿರದವರು. ಈ ಲಕ್ಷ್ಮೀ ನರಸಿಂಹಸ್ವಾಮಿ ಸಾವನದುರ್ಗದ ಭಕ್ತ ಇಷ್ಟ ದೇವತ ಅವನು. ಇದು ಲಕ್ಷ್ಮೀ ನರಸಿಂಹ ಕ್ಷೇತ್ರ ಬಹಳ ವಿಶಿಷ್ಟವಾದ, ಸಾವನದುರ್ಗ ಲಕ್ಷ್ಮೀ ನರಸಿಂಹ ಕ್ಷೇತ್ರ ಬಹಳ ವಿಶಿಷ್ಟವಾದ ಕ್ಷೇತ್ರ. ಇಲ್ಲಿ ಇದು ಉದ್ಭವ ನರಸಿಂಹ. ಈ ನರಸಿಂಹಸ್ವಾಮಿಗೆ ನನಗೆ ಅವನು ಪ್ರೇರಣೆ ಕೊಟ್ಟ. ಈ ಪೂರ್ಣ ನರಸಿಂಹನಾಗಿ, ಅವನ ಉದ್ಭವ ನರಸಿಂಹ ಪೂರ್ಣ ನರಸಿಂಹನೇ, ಆ ಪೂರ್ಣ ನರಸಿಂಹನಾಗಿ ನನಗೆ ದರ್ಶನ ಕೊಟ್ಟ. ಅದಕ್ಕೋಸ್ಕರ ಅವನು ಏನು ಮಾಡಿದ್ನೋ ಹಾಗೆ ಇಲ್ಲಿ 18 ಹಸ್ತಗಳ, ಅಷ್ಟದಶ ಹಸ್ತಗಳ ನರಸಿಂಹ ಇದೇ ಮೊದಲನೇ ಬಾರಿಗೆ ಪ್ರಪಂಚದಲ್ಲಿ ಎಲ್ಲೂ ನನಗೆ ಕಂಡಂಗೆ ಗೊತ್ತಿಲ್ಲ. ಶಂಕರಾಚಾರ್ಯ ಪರಂಪರೆಯಲ್ಲಾಗಲಿ, ನಮ್ಮ ರಾಮರಾಜಾಚಾರ್ಯ ಪರಂಪರೆಯಲ್ಲಾಗಲಿ, ಮಾಧವಾಚಾರ್ಯ ಪರಂಪರೆಯಲ್ಲಾಗಲಿ ಎಲ್ಲೂ ಈ 18 ಹಸ್ತಗಳ ನರಸಿಂಹ ಇಲ್ಲ. 18 ಹಸ್ತಗಳಲ್ಲಿ ಉಗ್ರ ನರಸಿಂಹ ಇದೆ, ವೀರ ನರಸಿಂಹ ಇದೆ, ಮಹಾವಿಷ್ಣು ನರಸಿಂಹ ಇದೆ, ನವನರಸಿಂಹ, ಬೇರೆ 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 ಇದೆ ಲಕ್ಷ್ಮೀ ನರಸಿಂಹ. ಆದರೆ ಎಲ್ಲಾನು ಒಂದಿದ್ರಲ್ಲೇ ಇದು ಅಭಯ ಹಸ್ತ ವರದ ನರಸಿಂಹ ವಿತ್ ಉಗ್ರ ನರಸಿಂಹ. ಎಲ್ಲ 18 ಹಸ್ತಗಳು, 16 ಅಸ್ತ್ರಗಳು, 18 ಹಸ್ತಗಳು. ಅಭಯ ನರಸಿಂಹ ಇಲ್ಲಿ ಒಂದೇ ಕಡೆ ಇರೋದು. ಆದ್ರಿಂದ ಎಲ್ಲ ನನ್ನ ಕೋರಿಕೆ ಅಂದ್ರೆ, ನಾನು ಡಾಕ್ಟರ್ ಆದ್ರೂ ಆಧ್ಯಾತ್ಮಿಕವಾಗಿ ಕಾರಣಗಳಿಗೆ ಮಹಾಕಾರಣ ಇವನೇನೆ, ಎಲ್ಲದಕ್ಕೂ ಮೂಲ ಇವನೇ. ಇವನು ನಾವು ಆಶೀರ್ವಾದ ತಗೊಳ್ಳಿದ್ರೆ ನಾವು ಯಾವುದನ್ನು ಏನು ಮಾಡೋಕ್ಕಾಗೋದಿಲ್ಲ.